ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೈಸೂರು ಪಾಕ್. ಇವಾಗ ನೆಕ್ಸ್ಟ್ ಹಬ್ಬಗಳು, ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಈ ಹಬ್ಬಗಳಿಗೆ ಒಂದು ಒಳ್ಳೆ ರೆಸಿಪಿ ಇದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕ್ ಅಂತ. ನೀವೆಲ್ಲರೂ ಡೆಫಿನೆಟಾಗಿ ಒಂದು ಸತಿ ಟ್ರೈ ಮಾಡಲೇಬೇಕು. ನಾನೇ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ಮನೇಲಿ ಒಂದು ಪೀಸ್ ಕೂಡ ಉಳಿದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗಿದ್ರೆ ಬನ್ನಿ ರೆಸಿಪಿ ಏನಂತ ನೋಡ್ಕೊಂಡು ಬರೋಣ. ನಾನು ಒಂದು ಗ್ಲಾಸಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನೊಂದು ಸತಿ ಜರಡಿ ಇಟ್ಕೋಬೇಕು. ನೋಡ್ತಾ ಇದ್ದೀರಲ್ವ, ನೀಟಾಗಿ ಅದು ಯಾವುದೇ ಗಂಟು ಇಲ್ದಂಗೆ ನೀಟಾಗಿ ಜರಡಿ ಇಟ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಆ ಥರ ಒಂಥರ ಉಂಡುಂಡೆ ಥರ ಬರ್ತಾಯಿದೆ ಅಲ್ವಾ, ಅದೆಲ್ಲ ಬರಬಾರ್ದು, ನೀಟಾಗಿರಬೇಕು ಫ್ಲೋರು. ಅದಕ್ಕೆ ನಾವು ನೀಟಾಗಿ ಒಂದು ಸರಿ ಜರಡಿ ಇಟ್ಕೊಂಡೇ ಮಾಡಬೇಕು. ಹಾಗೆ ಹಾಕಬೇಡಿ, ಜರಡಿ ಇಟ್ಕೊಂಡು ಆಮೇಲೆ ಹಾಕಿ. ನಾನು ಬರೀ 1 ಗ್ಲಾಸಷ್ಟು ಕಡಲೆ ಹಿಟ್ಟನ್ನು ತಗೊತಾ ಇದ್ದೀನಿ. ಈ ಥರ ಜರಡಿ ಹಿಡ್ಕೊಂಡಾದಮೇಲೆ ನೀವು ಯಾವುದರಲ್ಲಿ ಮೈಸೂರು ಪಾಕ್ ಮಾಡ್ತಾಯಿದ್ದೀರಾ ಅದಕ್ಕೊಂದು ಪ್ಯಾನ್ ತಗೊಳ್ಳಿ. ಆ ಪ್ಯಾನ್ಗೆ ಇವಾಗ ನಾನು ಆವಾಗಲೇ ತೊಗೊಂಡಿದ್ದೆ ಅಲ್ವಾ 1 ಗ್ಲಾಸಲ್ಲಿ ಕಡಲೆ ಹಿಟ್ಟು, ಸೇಮ್ ಗ್ಲಾಸಲ್ಲಿ 2 ಗ್ಲಾಸು ಸಕ್ಕರೆನ ತಗೋಬೇಕು. ನಾನಿಲ್ಲಿ 2 ಗ್ಲಾಸ್ ಸಕ್ಕರೆನ ಹಾಕೋತಾ ಇದ್ದೀನಿ. ನೀವು ಪ್ಯಾನನ್ನು ಸ್ವಲ್ಪ ದೊಡ್ಡದು ತಗೊಳ್ಳಿ. ನಾನು ಇದರಲ್ಲೇ ಸಾಕಾಗ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡೆ, ಬಟ್ ಲಾಸ್ಟಲ್ಲಿ ತಿರ್ಗ್ಸೋಕ್ಕೆಲ್ಲ ಆಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವೊಂದು ಸ್ವಲ್ಪ ದೊಡ್ಡ ಪ್ಯಾನ್ ತೊಗೊಳ್ಳಿ. ನಾನು 2 ಕಪ್ ಸಕ್ಕರೆಗೆ 1 ಗ್ಲಾಸ್ ನೀರನ್ನು ಹಾಕಿ ಇವಾಗ ಪಾಕನ ತಗೋಬೇಕು ನಾವು. ಅದು ಒಂದೆಳೆ ಪಾಕ ನೀಟಾಗಿ ಬರಬೇಕು. ಸುಮ್ಮನೆ ಅಂಟಂಟಾದರೆ ಸಾಕಾಗಲ್ಲ, ಒಂದೆಳೆ ಪಾಕ ನೀಟಾಗಿ ಬರಬೇಕು. ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಫಸ್ಟು ಸಕ್ಕರೆನ ಚೆನ್ನಾಗಿ ಕರಗೋ ಥರ ನೀಟಾಗಿ ಬೇಯಿಸ್ಕೊಳ್ಳೋಣ. ಸಕ್ಕರೆ ಹಾಕಿದ್ದೀವಿ ಅಲ್ವಾ, ಅದಕ್ಕೆ ಸ್ವಲ್ಪ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋವಂಥ ಚಾನ್ಸಸ್ ಇರುತ್ತೆ. ಆವಾಗವಾಗ ತಿರುಗಿಸಿ ನಾವು ನೀಟಾಗಿ ಸಕ್ಕರೆನ ಕರಗಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಸಕ್ಕರೆ ಎಲ್ಲ ಕರಗಿದೆ. ಈ ಟೈಮಲ್ಲಿ ನೀವು 1/4 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕೊಳ್ಳಿ. ಈ ಪಾಕ ಇದೇ ಥರ ಕುದೀತಾ ಇರಲಿ. ನಾವು ಇನ್ನೂ ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ನೀವು 1 ಗ್ಲಾಸ್ ಎಣ್ಣೆ ಹಾಗೆ ಅರ್ಧ ಗ್ಲಾಸ್ ತುಪ್ಪ. ನಾನಿಲ್ಲಿ 1 ಗ್ಲಾಸ್ ಎಣ್ಣೆ ಮತ್ತು ಅರ್ಧ ಗ್ಲಾಸ್ ತುಪ್ಪ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಎರಡೂ ತುಪ್ಪನೇ ತೊಗೋಬೋದು. ಅಂದರೆ 1 ಗ್ಲಾಸ್ 1.5 ಗ್ಲಾಸಷ್ಟು ಎಣ್ಣೆನೇ ತೊಗೋಬೋದು, ಇಲ್ಲ ತುಪ್ಪನೇ ತೊಗೋಬೋದು. ನಿಮಗೆ ಮನೆಯಲ್ಲಿ ಯಾವ ಥರ ಇರುತ್ತೆ ಆ ಥರ ನೋಡಿಕೊಂಡು ಹಾಕಿ. ತುಪ್ಪನೇ ಬೇಕು, ಅದೇ ಬೇಕು, ಇದೇ ಬೇಕು ಆ ಥರ ಏನೂ ಇಲ್ಲ. ತುಪ್ಪ ಇಲ್ಲ, ಅಷ್ಟೊಂದು ಬಳಸೋಕ್ಕಾಗಲ್ಲ ಅಂತ ಹೇಳೋರು ನೀವು ಎಣ್ಣೆನೇ ಯೂಸ್ ಮಾಡ್ಬೋದು. ಅದರಲ್ಲೂ ಸೇಮ್ ಟೇಸ್ಟೇ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡಲೇಬೇಕು. ನಾನಂತೂ ಇದಕ್ಕೆ ನಾವು ಟೇಸ್ಟ್ ಮಾಡಿ ನೋಡಿ, ನಮ್ಮ ಮನೇಲಿ 1 ಪೀಸ್ ಕೂಡ ಉಳಿದಿಲ್ಲ, ಅಷ್ಟು ಚೆನ್ನಾಗಿತ್ತು ಮೈಸೂರು ಪಾಕು. ನೀವೆಲ್ಲರೂ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ಹೇಗೆ ಬಂತ ಅಂತ ತಿಳಿಸಿ. ಇದೇ ಥರ ಪಾಕ ಆಗ್ತಾ ಇರಲಿ. ಅದು ಮೈಸೂರು ಪಾಕನ್ನ ಯಾವುದಕ್ಕೆ ಹಾಕೋತಾ ಇದ್ದೀರಾ ಅದಕ್ಕೆ ನೀವೇನು ಮಾಡಬೇಕು, ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಸುತ್ತ ಎಲ್ಲ ಸವರು ಬಿಟ್ಟು ಒಂದು ಕಡೆ ಇಡಿ. ನೋಡ್ತಾ ಇದ್ದೀರಲ್ವ, ಪಾಕ ಆಗ್ತಾಯಿದೆ.
ಹಾಂ, ಇವಾಗ ಪಾಕ ಬರ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪಾಕ ಬಂದಾದಮೇಲೆ ನಾವು ಕಡಲೆ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದು ಈ ಪ್ಯಾನನ್ನು ಸ್ವಲ್ಪ ದೊಡ್ಡದು ತೊಗೊಳ್ಳಿ. ಸೊ ನೀವು ಕಡಲೆ ಹಿಟ್ಟು ಇದರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಜೊತೆಗೆ ಆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಲ್ಲ, ಆ ಎಣ್ಣೆ ಬಿಸಿಯಾಗೇ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆನ ಪಕ್ಕದ ಸ್ಟವಲ್ಲಿ ಬಿಸಿಯಾಗಿ ಇಡೋಕ್ಕೆ ಇಡಿ. ಅದನ್ನು ಆಫ್ ಮಾಡಬೇಡಿ. ನೋಡ್ತಾ ಇದ್ದೀರಲ್ವ, ಇವಾಗ ಬಂದಿದೆ. ಇನ್ನೊಂದು 5 ಮಿನಿಟ್ಸ್ ಬೇಯಿಸ್ಕೊಂಡು ನಾವು ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕೋಣ. ಹಾಂ, ನೋಡಿ ನಾನು ಇವಾಗ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಕರೆಕ್ಟಾಗಿ ಮೆಷರ್ಮೆಂಟಲ್ಲೇ ಮಾಡಿ, ಆವಾಗಲೇ ಚೆನ್ನಾಗಿ ಬರೋದು. ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ, ಸ್ವಲ್ಪ ಸಕ್ಕರೆ ಕಡಿಮೆ, ಇಲ್ಲ ಎಣ್ಣೆ ಜಾಸ್ತಿ ಎಣ್ಣೆ ಕಡಿಮೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾನು ಏನು ಕರೆಕ್ಟಾಗಿ ಹೇಳಿದ್ದೀನಿ ಸೇಮ್ ಕ್ವಾಂಟಿಟಿಯಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಹೇಳ್ತೀರ, ನಾವು ಬೇಕ್ರಿಲೋ ಇಲ್ಲ ಅಂಗಡಿಲೋ ತೊಗೊಂಡಷ್ಟೇ ಚೆನ್ನಾಗೇ ಇರುತ್ತೆ, ಏನೂ ಡಿಫ್ರೆನ್ಸ್ ಇರೋಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ತಿರುಗಿಸ್ಕೊತಾ ಇರಬೇಕಾಗುತ್ತೆ. ಕೈ ಸ್ವಲ್ಪ ನೋವು ಬರುತ್ತೆ, ಬಟ್ ಇದನ್ನು ನೆಕ್ಸ್ಟಿನ್ನು ಇರೋದು ಕೆಲಸನೇ ಅದು. ಬರೀ ತಿರುಗಿಸ್ತಾನೆ ಇರಬೇಕು, ಎಲ್ಲೂ ಬಿಡಬಾರ್ದು, ತಳ ಹತ್ತೋ ಥರ ಇರುತ್ತೆ. ಇದು ಕೂಡ ಅಷ್ಟೇ, ಗಂಟಾಗೋ ಥರ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ ನಾನು ಹೇಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಅದೇ ಥರ ನೀವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೀಟಾಗಿ ಎಲ್ಲನೂ ಸಕ್ಕರೆ ಪಾಕದ ಜೊತೆಗೆ ಹೊಂದ್ಕೋಬೇಕಾಗತ್ತೆ. ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೋಡ್ತಿದ್ದೀರಲ್ವ ಎಷ್ಟು ನೀಟಾಗಿ ಅದು ಹೊಂದ್ಕೊಂಡು ಹೋಗ್ತಾ ಇದೆ ಅಂತ, ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತ. ಗಂಟಾಗಕ್ಕೆ ಬಿಡಬೇಡಿ, ಕೈ ಬಿಟ್ಟರೆ ಅದು ಗಂಟಾಗುತ್ತೆ. ಅದಕ್ಕೆ ನೀವು ಕೈ ಬಿಡ್ದಂಗೆ ಅದನ್ನು ತಿರುಗಿಸ್ಕೊತಾನೆ ಇರಬೇಕು. ಇದನ್ನು ಒಂದು 5 ಮಿನಿಟ್ಸ್ ಹಾಗೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅಂದರೆ ತಿರುಗಿಸ್ತಾ ಇರಿ. ಅದಾದಮೇಲೆ ನಾವು ಎಣ್ಣೆನೂ ಕಾಯಕ್ಕೆ ಇಟ್ಟಿರ್ತೀವಲ್ವ, ಅದು ಹಾಗೆ ಲೋ ಫ್ಲೇಮಲ್ಲೇ ಕಾಯ್ತಾ ಇರಲಿ. ಅದಾದಮೇಲೆ ನಾವು ಒಂದೊಂದು ಸೌಟೆನೇ ಎಣ್ಣೆನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಸ್ತಾ ಇರಬೇಕು. ಇದೇ ಒಂದು ಅರ್ಧ ಗಂಟೆ ಅಷ್ಟು ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು, ತಿರುಗಿಸ್ತಾ ಇರಬೇಕು. ಒಂದೊಂದು ಸೌಟ್ ಎಣ್ಣೆನ ಹಾಕೋತಾ ಇರಬೇಕು, ತಿರುಗಿಸ್ತಾ ಇರಬೇಕು. ಕೈಯಲ್ಲೂ ಬಿಡೋಂಗಿಲ್ಲ, ಕೈ ಬಿಟ್ಟರೆ ತಳ ಹತ್ತತ್ತೆ. ಅದು ನೆನಪಲ್ಲಿ ಇಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ, ಅದು ಹಾಗೆ ಫ್ಲಫಿಯಾಗಿ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈಸಿ ಕೂಡ, ಯಾರು ಬೇಕಿದ್ರೂ ಮಾಡ್ಬೋದು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಳಿ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ನೋಡಿ, ಈ ಥರ ಬೇಯಿಸ್ಕೊತಾ ಇರಬೇಕು. ಹಾಗೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲಿ ನಾವು ಕಾಯಿಸ್ಕೊಂಡಿರೋಂತಹ ತುಪ್ಪ ಮತ್ತು ಎಣ್ಣೆ ಯಾವುದೂ ಕೂಡ ವೇಸ್ಟ್ ಆಗೋದೇ ಇಲ್ಲ. ಅದು ನಾವು ಬೇಯಿಸ್ಕೊಂಡಷ್ಟು ಆ ತುಪ್ಪ ಮತ್ತು ಎಣ್ಣೆ ಅದರಲ್ಲಿ ಬೇಯ್ತಾನೆ ಇರುತ್ತೆ ಅಲ್ವಾ, ಅದು ಹಾಗೆ ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ, ಯಾವುದು ಕೂಡ ವೇಸ್ಟ್ ಆಗೋದೇ ಇಲ್ಲ. ಇದೇ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಿ.
ಎಣ್ಣೆ ಕಾಯ್ತಾನೆ ಇರಬೇಕು, ಆಫ್ ಮಾಡಬೇಡಿ ಯಾವಾಗ್ಲೂ. ಅದು ಎಣ್ಣೆ ಲಾಸ್ಟ್ವರೆಗೂ ಕಾಯ್ತಾನೆ ಇರಬೇಕು. ಬಿಸಿ ಎಣ್ಣೆನೇ ಹಾಕಬೇಕು ಅದಕ್ಕೆ. ಲೋ ಫ್ಲೇಮಲ್ಲೇ ಇಟ್ಟಿರಿ, ಎಣ್ಣೆ ಕಾಯ್ತಾನೆ ಇರಲಿ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಇನ್ನೇನು ರೆಡಿಯಾಗಿ ಹೋಗ್ತಾ ಇದೆ ಇದು. ಇನ್ನು ಇದಕ್ಕೆ ಆವಾಗಲೇ ನಾವು ತುಪ್ಪ ಎಲ್ಲ ಸವರ್ಬಿಟ್ಟು ಇಟ್ಕೊಂಡಿದ್ವಿ ಅಲ್ಲ ಪಕ್ಕದಲ್ಲಿ ಒಂದು ಪ್ಯಾನು, ಅದಕ್ಕೆ ಹಾಕೊಳ್ಳೋದೊಂದೇ ಬಾಕಿ. ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಹಾಕ್ಕೊಂಡ್ರೆ ಅದು ಇವಾಗ ಬನ್ನಿ ಇವಾಗ ಹಾಕ್ಕೊಳ್ಳೋಣ. ನಾನು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ದೀನಿ, ಸುಮ್ಮನೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ. ಒಂದು 2-3 ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇದ್ದೀರಲ್ವ, ಇದನ್ನು ಮೇಲ್ಗಡೆ ಸುಮ್ಮನೆ ಹಂಗೆ ಸಮ ಮಾಡ್ಕೊತಾ ಇದ್ದೀನಿ, ಒಂದು ಲೆವೆಲಿಗೆ ಇರಲಿ ಅಂತ ಸುಮ್ಮನೆ ಸಮ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಪ್ರೆಸ್ ಮಾಡಿ ಅದನ್ನು ಸಮ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಮೇಲೆ ಮಾತ್ರ ಸುಮ್ಮನೆ ಈ ಥರ ನೀವು ಸಮ ಮಾಡಿದ್ರೆ ಸಾಕಾಗತ್ತೆ. ಇದನ್ನು ಒಂದು 2-3 ನಿಮಿಷ, ಒಂದು 5 ನಿಮಿಷ ಅಷ್ಟು ಬಿಡೋಣ. 5 ನಿಮಿಷ ಬಿಟ್ಟಾದಮೇಲೆ ಇವಾಗ ನಾವು ಚಾಕುವಲ್ಲಿ ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಇವಾಗ ಕಟ್ ಮಾಡ್ಕೋಬೇಕಷ್ಟೇ, ಆಮೇಲೆ ನೀವು ಕಟ್ ಮಾಡ್ಕೊಳಕ್ಕಾಗಲ್ಲ. ನೀಟಾಗೆಲ್ಲ ಕಟ್ ಮಾಡಿಕೊಂಡು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 3 hours 4 hours ಬಿಟ್ಬಿಡಿ. ಆಮೇಲೆ ನೀವು ಅದನ್ನು ಒಂದು ತಟ್ಟೆ ಕೆಳಗಡೆ ಇಟ್ಕೊಂಡು ಅದನ್ನು ದಬಾಕ್ಬಿಟ್ಟು ಈ ಥರ ತೆಗೆದ್ರೆ ನೀವೇನು ಕಷ್ಟಪಡುವಂಥ ಅವಶ್ಯಕತೆಯೇ ಇಲ್ಲ, ಅದು ಅಷ್ಟು ಈಸಿಯಾಗಿ ಬಂದುಬಿಡುತ್ತೆ. ಹಾಗೆ ನೋಡಿ, ನಾನು ಯಾವ ಥರ ಕಟ್ ಮಾಡಿದ್ದೀನಿ ಆ ಥರ ನಾನು ಮುರಿದಿದ ತಕ್ಷಣ ಬರ್ತಾಯಿದೆ. ಇದರಲ್ಲಿ ಏನೂ ಕಷ್ಟವೇ ಇಲ್ಲ, ಎಷ್ಟು ಈಸಿ ಗೊತ್ತಾ. ನಾವು ನೋಡೋಕೆ ಆ ಥರ ಅನಿಸುತ್ತೆ ಮೈಸೂರು ಪಾಕ್ ಮಾಡೋದು ಇದು ಕಷ್ಟ ಇರ್ಬೋದು ಅಂತ, ಬಟ್ ನೀವು ಒಂದು ಸತಿ ಟ್ರೈ ಮಾಡಿ. ಟೇಸ್ಟ್ ಮತ್ತು ಮಾಡೋದು ಸಿಕ್ಕಾಪಟ್ಟೆ ಈಸಿ, ಯಾರು ಬೇಕಿದ್ರೂ ಮಾಡ್ಬೋದು. ನೀವು ಎಲ್ಲ ಥರ ನಿಮ್ಮ ಮನೆ ಫಂಕ್ಷನ್ಗಳಿಗೂ ಮಾಡ್ಕೋಬೋದು. ಹಬ್ಬಗಳು ಫಂಕ್ಷನ್ಗಳು ನೀವೇ ತಿನ್ನೋಕ್ಕೆ ಸ್ವೀಟ್ ಥರ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದನ್ನು ತುಂಬ 100% ರೆಕಮೆಂಡ್ ಮಾಡ್ತೀನಿ, ಇದನ್ನು ನೀವು ಟ್ರೈ ಮಾಡಲೇಬೇಕಂತ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು, ನಮಗೆ ಆ ಟೇಸ್ಟನ್ನ ಇನ್ನೂ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನನಗೆ ನಾರ್ಮಲ್ ಮೈಸೂರು ಪಾಕ್ ಇಷ್ಟ ಆಗಲ್ಲ, ಈ ಥರ ತೂತಿರೋ ಥರ ಮೈಸೂರು ಪಾಕ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸತಿ ನೋಡಿದೆ, ಇವಾಗ ವೈರಲ್ ಆಗ್ತಾ ಇರೋದಲ್ಲ, ಸೊ ನಾನು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಎಲ್ಲರೂ ಟ್ರೈ ಮಾಡಲೇಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.